ಮೈಸೂರಿನ ವಿನಯ್ ಕುಲಕರ್ಣಿ ಅವರು ಮತ್ತೆ MLA ಆಗಿ ಕಂಟಿನ್ಯೂ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಜಾಸ್ತಿ ಚರ್ಚೆ ಆಗ್ತದೆ. ಅಂದರೆ ಈಗ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿ ಹೊರಗಡೆ ಬಂದಿರೋದು, ಅವ್ರು ಅಪರಾಧಿ ಅಂತ ಈಗಾಗಲೇ ಪ್ರೂವ್ ಆಗಿದೆ, ಅಂದರೆ ಜಾಮೀನು ಬೇಸಿಸ್ ಮೇಲೆ ಹೊರಗಡೆ ಬಂದಿದ್ದಾರೆ. ಸೊ ಆ ಥರ ವ್ಯಕ್ತಿ ಅಂದರೆ ಕಂಟಿನ್ಯೂ ಮಾಡ್ಬೋದಾ ಅಂತ, ಅಂದರೆ ಇವಾಗ ಅದಕ್ಕೊಂದು ಏನಾದರೂ ಅಂದರೆ ಲಾ ಅಲ್ಲಿ ಏನಾದರೂ ಇದೆಯಾ, ಒಂದಿಷ್ಟು ರೆಸ್ಟ್ರಿಕ್ಷನ್ಸು ಹಾಗೆ ಹೀಗೆ ಅಂತ? ನೋಡಿ, ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951. ಇದು ಜನಪ್ರತಿನಿಧಿ ಕಾಯ್ದೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದರಲ್ಲಿ ಸೆಕ್ಷನ್ 8 ಇದೆ. ಸೆಕ್ಷನ್ 8 ಹೇಳೋದು ಯಾವ ಸಂದರ್ಭದಲ್ಲಿ ಒಬ್ಬ MLAಯನ್ನಾಗಲಿ, ಒಬ್ಬ MP ಒಬ್ಬ MLCಯನ್ನಾಗಲಿ ಡಿಸ್ಕ್ವಾಲಿಫೈ ಮಾಡ್ಬೋದು, ಅನರ್ಹತೆಗೊಳಿಸ್ಬೋದು ಅನ್ನುವಂಥ ಪ್ರಶ್ನೆ ಬರ್ತದೆ. ಈಗ ಇವರು ವಿನಯ್ ಕುಲಕರ್ಣಿ ಅವರ ವಿಚಾರಕ್ಕೆ ಬಂದಾಗ ಅನರ್ಹತೆಗೊಳಿಸಬೇಕೇ ಬೇಡವೇ ಅನ್ನೋದು ಜಿಜ್ಞಾಸೆಯಲ್ಲಿದೆ. ಆದರೆ ಅದಕ್ಕಿಂತ ಮುಂಚೆ, ಆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಬಂದಿದೆ. ಅವರಿಗೆ ಶಿಕ್ಷೆ ಆಗಿರೋದಕ್ಕೂ ತಡೆಯಾಜ್ಞೆ ಬಂದಿದೆ, ಜಾಮೀನನ್ನು ಸಹ ಕೊಡಲಾಗಿದೆ. ನೋಡಿ, ಒಮ್ಮೆ ತಡೆಯಾಜ್ಞೆ ಬಂದರೆ ಯಾವುದೇ ಆದೇಶ ಆಗಲಿ, ನ್ಯಾಯಾಲಯದ ಆದೇಶಕ್ಕೆ ಮತ್ತೊಂದು ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದರೆ ಆ ಆದೇಶ ಜಾರಿಯಲ್ಲಿಲ್ಲ ಅಂತ ಅರ್ಥ. ಹಾಗಾಗಿ ಈಗ ವಿನಯ್ ಕುಲಕರ್ಣಿಯವರು ಶಾಸಕರಾಗಿ ಮುಂದುವರಿಯುವ ಎಲ್ಲ ಅವಕಾಶಗಳಿದೆ, ಅವರು ಮುಂದುವರಿಬೋದು. ಆದರೆ ಮುಂದಿನ ದಿನಗಳಲ್ಲಿ ಈಗೇನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಇದೆ, ಅದು ಅಂತಿಮವಾಗಿ ಒಂದಿನ ತೀರ್ಮಾನ ಆಗುತ್ತೆ. ಇದು ಮಧ್ಯಂತರ ತೀರ್ಮಾನ. ಅಂತಿಮವಾಗಿ ತೀರ್ಮಾನವಾದಾಗ ಆ ತೀರ್ಪಿನ ಆಧಾರದ ಮೇಲೆ ಅವರು ಶಾಸಕರಾಗಿ ಮುಂದುವರಿಬೇಕೇ ಬೇಡವೇ ಅಂತ ತಡೆಯಾಜ್ಞೆಯ ಆಧಾರದಿಂದ ಮುಂದುವರಿಬೋದು. ಅಂತಿಮ ತೀರ್ಪು ಬಂದಾಗ ಅದು ಹೇಗೆ ಬರುತ್ತೋ ಹಾಗೆ, ಅದೇನಾದರೂ ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡಿದ್ರೆ ಅವರು ಮುಂದುವರಿಯೋಕ್ಕಾಗಲ್ಲ. ನಿರಪರಾಧಿ ಅಂತ ತೀರ್ಮಾನ ಆದರೆ ಖಂಡಿತವಾಗಿಯೂ ಅವರು ಮುಂದುವರಿಬೋದು. ಅವರ ರಾಜಕೀಯ ಜೀವನಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ.